ಪಾಂಡವಪುರ ತಾಲೂಕಿನ ಕ್ಯಾತ್ನಳ್ಳಿ ಗ್ರಾಮದ ವಿಶ್ವೇಶ್ವರಯ್ಯ ಪ್ರೌಢಶಾಲೆಗೆ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಬಂದಿರುತ್ತದೆ ಎಂದು ವಿಶ್ವೇಶ್ವರಯ್ಯ ಎಜುಕೇಷನ್ ಸೊಸೈಟಿ ಗೌರವ ಕಾರ್ಯದರ್ಶಿ ಲೋಕೇಶ್ ಅವರು ತಿಳಿಸಿದರು. ಪರೀಕ್ಷೆಗೆ ಹಾಜರಾಗಿದ್ದ 48 ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ ಶಾಲೆಗೆ 100% ಫಲಿತಾಂಶ ಬಂದಿದೆ. 5 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. 24 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ, 6 ದ್ವಿತೀಯ ದರ್ಜೆ ಹಾಗೂ 13 ವಿದ್ಯಾರ್ಥಿಗಳು ತೃತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಸುದ್ದಿಗೋಷ್ಠಿ ಅವರು ಮಾಹಿತಿ ನೀಡಿದರು. ಆದಿದ್ರಾವಿಡ ಜನಾಂಗಕ್ಕೆ ಸೇರಿದ ಅಂಗನವಾಡಿ ಶಿಕ್ಷಕಿ ಲಲಿತಾ ರವಿಕುಮಾರ್ ಅವರ ಪುತ್ರ KR ರಾಹುಲ್ 572 ಅಂಕಗಳು 91.52% ಪಡೆದು ಶಾಲೆಗೆ ಟಾಪರ್ ಆಗಿದ್ದಾನೆ. ಉಳಿದಂತೆ ಕಿರಣ್ ಬೆಟಗಿರಿ 544 ಅಂಕಗಳು 84.04%, ಹರ್ಷಿತಾ 536 ಅಂಕಗಳು 85.76%, ಈಶ್ವರಿನ್ 534 ಅಂಕಗಳು 85.44% ಹಾಗೂ M ದಿವ್ಯಾ 532 ಅಂಕಗಳು 85.12% ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದರು. ವಿಶ್ವೇಶ್ವರ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ KM ಯೋಗೇಶ್ ಮಾತನಾಡಿ, ವಿಶ್ವೇಶ್ವರ ಪ್ರೌಢಶಾಲೆಗೆ 100% ಫಲಿತಾಂಶ ಬರಲು ಆಡಳಿತ ಮಂಡಳಿ ಜೊತೆಗೆ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು ಹಾಗೂ ಬೋಧಕರ ಶ್ರಮವೇ ಪ್ರಮುಖ ಕಾರಣ. ಇದರ ಜೊತೆಗೆ ವಿಶ್ವೇಶ್ವರಯ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಕಲಾ ವಿಭಾಗಕ್ಕೆ 100% ಫಲಿತಾಂಶ ಬಂದಿದ್ದು, ವಾಣಿಜ್ಯ ವಿಭಾಗಕ್ಕೆ 85% ಫಲಿತಾಂಶ ಬಂದಿರುತ್ತದೆ ಎಂದು ಅವರು ತಿಳಿಸಿದರು. ಕಲಾ ವಿಭಾಗದಲ್ಲಿ ದೇವಿಕಾ 550 ಅಂಕಗಳು 91.66%, ವಾಣಿಜ್ಯ ವಿಭಾಗದಲ್ಲಿ KS ಸುಚಿತ್ರ 560 ಅಂಕಗಳು 94.33%, K ಹರ್ಷಿತಾ 513 ಅಂಕಗಳು 85.05% ಹಾಗೂ KR ಮಾನಸ 511 ಅಂಕಗಳು 85.01% ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ವಿವರಿಸಿದರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲ K ರಾಮಸ್ವಾಮಿ, ಮುಖ್ಯ ಶಿಕ್ಷಕ ಸಿದ್ದೇಗೌಡ, ರಾಜ್ಯಶಾಸ್ತ್ರ ಉಪನ್ಯಾಸಕಿ HD ವೀಣಾ, ಕನ್ನಡ ಶಿಕ್ಷಕಿ ಶಶಿಕಲಾ ಮಾತನಾಡಿದರು. ಗೋಷ್ಠಿಯಲ್ಲಿ ವಿಶ್ವೇಶ್ವರ ಎಜುಕೇಷನ್ ಸೊಸೈಟಿ ನಿರ್ದೇಶಕರಾದ ಪ್ರಕಾಶ್, ರವೀಂದ್ರ ಹಾಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು. ನಮ್ಮ ಹಿರಿಯರ ಪರಿಶ್ರಮದಿಂದಾಗಿ 1966 ಇಸ್ವಿಯಲ್ಲಿ ಪ್ರಾರಂಭಗೊಂಡು ಮೊದಲ SSLC ಪರೀಕ್ಷೆನ 1969ರಲ್ಲಿ ಬರೆದಿದ್ದು, ಶೇಕಡವಾರ ಹಂತ ಹಂತವಾಗಿ ಹೆಚ್ಚು ಬರ್ತಾಯಿದ್ದು, ಅತಿ ಹೆಚ್ಚು ಅಂದರೆ 100ಕ್ಕೆ 100% ಫಲಿತಾಂಶ ಈ ಸಾರಿ ನಮ್ಮ ಶಾಲೆಗೆ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯ ಮಗ 91.52% ತಗೊಂಡು 572 ಅಂಕಗಳನ್ನ ತಗೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ. ಈ ದಿಕ್ಕಿನಲ್ಲಿ ಒಟ್ಟು 5 ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ಫಸ್ಟ್ ಕ್ಲಾಸ್ನಲ್ಲಿ 24 ಜನ ಪಾಸ್ ಆಗಿದ್ದಾರೆ. ಸೆಕೆಂಡ್ ಕ್ಲಾಸ್ 6 ಜನ, ಪಾಸು 13 ಜನ. ಒಟ್ಟು 48 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ SSLC ಎಕ್ಸಾಮ್ನ ತಗೊಂಡಿದ್ರು. ಹುಡುಗರು 25, 23 ಹುಡುಗಿರು ಎಕ್ಸಾಮ್ ಬರೆದಿದ್ರು. 48 ಜನಕ್ಕೆ 48 ಜನ ಕೂಡ ಪಾಸಾಗಿದ್ದಾರೆ. ಹಾಗೆಯೇ ಏನು PUC ಪದವಿ ಪೂರ್ವ ಕಾಲೇಜಿನ ಪರೀಕ್ಷೆಯಲ್ಲಿ ಕೂಡ ಕಲಾ ವಿಭಾಗದಲ್ಲಿ 100% ರಿಸಲ್ಟ್ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ 95% ರಿಸಲ್ಟ್ ನಮ್ಮ ಸಂಸ್ಥೆ ಬಂದಿದೆ. ನಮ್ಮೆಲ್ಲರ ಉಪನ್ಯಾಸಕರ, ಶಿಕ್ಷಕರ, ಸಹ ಶಿಕ್ಷಕರ, ಮುಖ್ಯ ಶಿಕ್ಷಕರ, ಪ್ರಾಂಶುಪಾಲರ ಪರಿಶ್ರಮದಿಂದಾಗಿ ನಮಗೆ ಈ ಫಲಿತಾಂಶ ದೊರೆತಿದೆ. ಆದ್ದರಿಂದ ನಮ್ಮ ಸಂಸ್ಥೆ ಉತ್ತಮ ದಿಕ್ಕಿನತ್ತ ಹೋಗ್ತಾ ಇದೆ. ಇನ್ನೂ ಹೆಚ್ಚು ಅಂದರೆ ಶೇಕಡ ಅಂತ ಹೆಚ್ಚು ಮಾಡೋಕ್ಕಾಗಲ್ಲ, ಫಲಿತಾಂಶನ ಡಿಸ್ಟಿಂಕ್ಷನ್ ಜಾಸ್ತಿ ಹೆಚ್ಚು ಬರೋ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರುಗಳು ಮತ್ತು ಉಪನ್ಯಾಸಕರುಗಳೆಲ್ಲ ಪರಿಶ್ರಮ ಬೀಳ್ತಾರೆ. ಹಾಗಾಗಿ ತಮ್ಮೆಲ್ಲ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ಪ್ರವೇಶಾತಿ ಪಡ್ಕೋಬೇಕು ಅಂತ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ, ಈ ಒಂದು ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಅಧ್ಯಕ್ಷರಾದಂಥ KM ಯೋಗೇಶು, ಕಾರ್ಯದರ್ಶಿಯಾದ ನಾನು ಮತ್ತು ನಮ್ಮ ನಿರ್ದೇಶಕರುಗಳೆಲ್ಲ ಸೇರಿ ಶುಭವನ್ನು ಕೊಡ್ತೀವಿ. ಒಳ್ಳೆಯದು, ಎಲ್ಲದಕ್ಕೂ ಕೈ ಜೋಡಿಸ್ತೀವಿ. ಇದೇ ಥರ ಎಫರ್ಟ್ ಹಾಕಿ ಇದೇ ಥರ ಮಾಡಿ ಸಂಸ್ಥೆಗೆ ಒಳ್ಳೆಯ ಸುತ್ತಲ್ಲಿ, ರೋಡ್ಗೆ ಒಳ್ಳೆಯ ಸುತ್ತಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ. ನಿಮ್ಮ ಬಗ್ಗೆ ಏನು ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಟೀಚರ್ಸ್ಗೆ ಈಗೇನು ಹೇಳ್ತಾರೆ. 26ನೇ ಸಾಲಿನಲ್ಲಿ ಕ್ಯಾತನಹಳ್ಳಿಯ ವಿಶ್ವೇಶ್ವರಯ್ಯ ಎಜುಕೇಷನ್ ಸೊಸೈಟಿಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರುತ್ತದೆ. ಇಡೀ ತಾಲೂಕಿನ ಅನುದಾನಿತ ಶಾಲೆಗಳಲ್ಲಿ 6 ಅನುದಾನಿತ ಶಾಲೆಗಳಲ್ಲಿ ಕ್ಯಾತನಹಳ್ಳಿ ಮಾತ್ರ 100ಕ್ಕೆ 100 ಫಲಿತಾಂಶವನ್ನು ಪಡ್ಕೊಂಡಿರುತ್ತದೆ.
ಇದಕ್ಕೆ ಬಹುಮುಖ್ಯವಾಗಿ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಮ್ಮ ಆಡಳಿತ ಮಂಡಳಿಯವರು. ಅವರ ಒಂದು ಪೂರಕ ಶಕ್ತಿ, ಅವರ ಬೆನ್ನೆಲುಬು ನಮಗೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಜೊತೆಗೆ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ತಮ್ಮ ಶಕ್ತಿಯನ್ನು ಮೀರಿ, ಪ್ರಾಮಾಣಿಕವಾಗಿ ಶಕ್ತಿಯನ್ನು ಮೀರಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನು ತೋರಿದ್ದಾರೆ, ನಿಷ್ಠೆಯನ್ನು ತೋರಿದ್ದಾರೆ ಮತ್ತು ಏನಾದರೂ ಸಾಧನೆ ಮಾಡಬೇಕೆನ್ನುವಂಥ ಗುರಿಯನ್ನು ಹೊಂದಿದ್ದಾರೆ. ಅದರ ಎಲ್ಲರ ಒಂದು ಪ್ರತಿಫಲವಾಗಿ ನಮಗೆ ಶಾಲೆಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿರ್ತದೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾವು ಅದೇ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನು ಇದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು, ಗುಣಮಟ್ಟದ ರಿಸಲ್ಟನ್ನು ಕೊಡಲಿಕ್ಕೆ ನಾವು ಶಕ್ತಿ ಮೀರಿ ಆಡಳಿತ ಮಂಡಳಿಯವ್ರ ಜೊತೆ ಸೇರಿ ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು, ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಶಾಲೆಯಲ್ಲಿ ಓದಿ, ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಈ ಎಲ್ಲ ಉತ್ತಮ ಫಲಿತಾಂಶಗಳು ನಮ್ಮ ಪ್ರೌಢಶಾಲೆ ವಿಭಾಗದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದು, ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರು, ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಉತ್ತಮ ಫಲಿತಾಂಶ ಬರಲು ಸಹಕಾರ ಆಯಿತು. ಜೊತೆಗೆ ಮೊದಲನೇದಾಗಿ ನಮ್ಮ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕೆಂದರೆ ನಮ್ಮದು ಏನೇ ಸಮಸ್ಯೆಗಳಲ್ಲಿ ಏನೇ ಇರಲಿ, ಮಕ್ಕಳೊಂದಿಗೆ ನಮ್ಮ ಒಡನಾಟ ಇರಲಿ, ಪ್ರತಿಯೊಂದಕ್ಕೂ ಕೂಡ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಪೋಷಕರೊಂದಿಗೆ ನಾವೇನೇ ಸಮಸ್ಯೆಗಳಿದ್ರೂ ಕೂಡ ಅವರು ನಮ್ಮೊಂದಿಗೆ ನಿಂತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಅವರಿಗೆ ಮೊದಲು ಧನ್ಯವಾದ ತಿಳಿಸ್ತೀನಿ. ಎರಡನೇದಾಗಿ ನಮ್ಮ ಶಿಕ್ಷಕ ವರ್ಗದವರು ಪ್ರತಿದಿನ ನಾವು ಮೇನಿಂದಲೇ ಮೇ ಪ್ರಾರಂಭದಿಂದಲೇ ನಾವು ಮಕ್ಕಳುಗಳಿಗೆ ನಮ್ಮ ಹಿಂದಿನ ಫಲಿತಾಂಶ ತುಂಬ ಕಡಿಮೆ ಇತ್ತು ಅಂತೇಳಿ ಮೇಯಿಂದಲೇ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲ ಶಿಕ್ಷಕರು ಕೂಡ ತಮ್ಮ ತುಂಬು ಹೃದಯದಿಂದ ಯಾವುದೇ ಮನಸ್ತಾಪಗಳಿಲ್ಲದೆ ಶಿಕ್ಷಣವನ್ನು ನೀಡಿದ್ದಾರೆ ಮಕ್ಕಳುಗಳಿಗೆ. ಮಕ್ಕಳು ಕೂಡ ಅದೇ ರೀತಿ ಸ್ಪಂದಿಸಿದ್ದಾರೆ. ಹಾಗಾಗಿ ನಮಗೆ ಉತ್ತಮ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯಿತು. ಈ ಎಲ್ಲ ಸಹಕಾರವನ್ನು ನೀಡಿದಂಥ ಎಲ್ಲರೂ ಕೂಡ ನನ್ನ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದ. ಸೊಸೈಟಿ ಆಶ್ರಯದಲ್ಲಿ ನಡೀತಾ ಇರುವಂಥ ಪದವಿ ಪೂರ್ವ ಕಾಲೇಜು ಈ ಬಾರಿಯಲ್ಲಿ ಕಳೆದ ಬಾರಿಯ ಫಲಿತಾಂಶ ನಮಗೆ ತುಂಬ ಬೇಸರವನ್ನು ಉಂಟು ಮಾಡಿತ್ತು. ಹಾಗಾಗಿ ನಾವು ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೊಂದಿಗೆ ಒಡಗೂಡಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಜೊತೆಗೆ ಮಕ್ಕಳ ಸಹಕಾರವೂ ಕೂಡ ಅಷ್ಟೇ ನಮಗೆ ಸಂಪೂರ್ಣವಾಗಿ ದೊರಕಿ ಇಂದು ಕಲಾ ವಿಭಾಗದಲ್ಲಿ 100ರಷ್ಟು ಫಲಿತಾಂಶವನ್ನು ಹಾಗೂ ವಾಣಿಜ್ಯ ವಿಭಾಗದಲ್ಲಿ 85 ಫಲಿತಾಂಶವನ್ನು ನೀಡಿರ್ತೇವೆ. ಇದಕ್ಕೆ ಸಂಪೂರ್ಣವಾದ ಸಹಕಾರ ನಮ್ಮ ಆಡಳಿತ ಮಂಡಳಿಯ ನಮಗೆ ಎಲ್ಲ ರೀತಿಯ ಸಹಕಾರ ಸಿಕ್ಕಿದೆ. ನಮಗೆ ಅವರು ಸಂಪೂರ್ಣ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದರಿಂದಲೇ ಇಂಥ ಒಂದು ಫಲಿತಾಂಶ ತರಲಿಕ್ಕೆ ಸಾಧ್ಯತೆ ಆಯಿತು ಅಂತ ನಾನಾದರೂ ಭಾವಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತೀನಿ. ವಿಶ್ವೇಶ್ವರಯ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ ನಾನು ಬಂದು ಸುಮಾರು 8 ವರ್ಷಗಳ ಕಾಲ ಆಯಿತು ಸರ್. ಈ ಊರಿನ ಸೊಸೆ ನಾನು. ಆದರೂ ಕೂಡ ಈ ಕಾಲೇಜಿನಲ್ಲಿ ನಮ್ಮ ಯಜಮಾನರು ಎಲ್ಲರೂ ಓದೋಳೆ ಅಂತ ಇತಿಹಾಸ ಗೊತ್ತು ನನಗೆ. ಬಟ್ ಇಲ್ಲಿ ಇಷ್ಟು ವರ್ಷದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ 100% ರಿಸಲ್ಟ್ ಬಂದಿಲ್ಲ ಅಂತ ಗೊತ್ತಿತ್ತು. ಬಟ್ ಈ ಸತಿ ನಾನು ರಿಸಲ್ಟ್ ಬರೆಸಲೇಬೇಕು ಅನ್ನೋ ಒಂದು ಅಟುಕ್ ಬಿದ್ದೆ ಸರ್. ಇಲ್ಲಿರೋ ನಮ್ಮ ಪ್ರಿನ್ಸಿಪಾಲು, ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಸರ್ ಬಹಳ ಪ್ರಯತ್ನ ಪಟ್ವಿ. ಸ್ಪೆಷಲ್ ಕ್ಲಾಸ್ಗಳು ತಗೊಂಡ್ವಿ. ಅದೇ ಥರ ಮಕ್ಕಳುಗಳು ಕೂಡ ಅದೇ ರೀತಿ ನಮಗೆ ನಾವೇನು ಹೇಳ್ಕೊಡ್ತೀವಿ ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಾ ಹೋದ್ರು ಸರ್. ಹಾಗಾಗಿ ಈ ಥರ 100% ರಿಸಲ್ಟ್ ತಗೊಳ್ಳೋಕ್ಕೆ ಸಾಧ್ಯ ಆಯಿತು ಸರ್. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡೋಕ್ಕೆ ಥ್ಯಾಂಕ್ ಯು ಸರ್.